ರವಿಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಕಚೇರಿಯಲ್ಲಿ 3 ಜನ ಇದ್ದಾರೆ. ಅವರಿಂದಲೇ ಈ ತರದ ಒಂದು ಷಡ್ಯಂತ್ರ ನಡೆದಿದೆ. ನಿಗಮದ ಎಂಡಿ, ನಿಗಮದ ಜನರಲ್ ಮ್ಯಾನೇಜರ್, ಮತ್ತೊಬ್ಬ ವಕೀಲರಿಂದ ಈ ರೀತಿ ಷಡ್ಯಂತ್ರ ಆಗಿದೆ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆ ರೀತಿ ಮಾತನಾಡ್ತಾ ಇದ್ದಾರೆ. ವಿಡಿಯೋದಲ್ಲಿರೋದು ನಾನೇ, ಆದ್ರೆ ನಾನು ಲಂಚ ಕೇಳಿಲ್ಲ. ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತ ಗಾದೆ ಮಾತಿದೆಯಲ್ಲ, ಆ ತರ ಮಾತಾಡ್ತಾ ಇದ್ದಾರೆ. ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ರವಿಕುಮಾರ್ ಅವರು ವಾದ ಮಾಡ್ತಾ ಇದ್ದಾರೆ. ನೋಡಿ, ವಿಡಿಯೋದಲ್ಲಿರೋದು ನಾನೇ, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಲಂಚ ಕೇಳಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ವಿಡಿಯೋವನ್ನ ಕೆಲವೆಡೆ ತಿರುಚಿ ಹರಿಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಮಹಿಳೆಯ ಧ್ವನಿ ಕೂಡ ಇದೆ. ಹೀಗಾಗಿ ಇದು ನನ್ನ ವಿರುದ್ಧ ಮಾಡಿರುವಂತ ಷಡ್ಯಂತ್ರ ಅಂತ ಹೆಸರು ಕೊಡ್ತಾ ಇದ್ದಾರೆ. ಇದಕ್ಕೆ ಲಂಚ ಕೇಳಿದ್ರು ಕೇಳಿಲ್ಲ ಅಂತ ಸುಳ್ಳು ಹೇಳುತ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಅವರ ನಡುವೆ ನಡೆಯುವಂತಹ ಸಂಭಾಷಣೆ ಏನಿದೆ, ಅದೊಂದು ಸ್ವಲ್ಪ ಆಡಿಯೋ ಕರೆಕ್ಟಾಗಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಕೋಟಿಗಳ ಬಗ್ಗೆ ಮಾತಾಡ್ತಾರೆ, ಕಮಿಷನ್ ಅನ್ನುವಂಥ ಪದ ಬರುತ್ತೆ, ಮಿನಿಸ್ಟರ್ ಅನ್ನುವಂಥ ಪದ ಬರುತ್ತೆ, ಎಷ್ಟು ಪರ್ಸೆಂಟೇಜು, ಎಲ್ಲ ವಿಚಾರ ಕೂಡ ಅದರಲ್ಲಿ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಪ್ರೂಫ್ ಮುಂದೆ ಇಟ್ಟಿದ್ರು ಕೂಡ ಆ ವಿಡಿಯೋದಲ್ಲಿರೋದು ನಾನೇ, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಲಂಚ ಕೇಳಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ಇದಕ್ಕೆ ಸ್ಪಷ್ಟನೆ ಕೊಡುವಂತ ಸಂದರ್ಭದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನಿಗಮದ ಎಂಡಿ, ನಿಗಮದ ಜನರಲ್ ಮ್ಯಾನೇಜರು, ಆಮೇಲೆ ಮತ್ತೊಬ್ಬ ವಕೀಲರಿಂದ ಈ ರೀತಿಯಾದಂಥ ಷಡ್ಯಂತ್ರ ನಡೆದಿದೆ, ನನ್ನ ವಿರುದ್ಧ ಮಾಡ್ತಾ ಇರುವಂತಹ ಷಡ್ಯಂತ್ರ ಇದು.